ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾನು ನನ್ನ ಕನಸು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ. ಇವತ್ತು ಸಂಡೇ, ಇವತ್ತು ಬೆಳಿಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೆಲ್ಲ ಏನೇನು ಮಾಡ್ತೀನಿ ಅಂತ ನಿಮಗೆಲ್ಲ ಗೊತ್ತಾಗ್ತೀನಿ. ಓಕೆ, ಮುಂಚೆ ನಮ್ಮಮ್ಮ ಲಾಗ್ ಮಾಡೋದು ಹೇಳ್ಕೊಡ್ತಾ ಇದ್ದಾರೆ ನನ್ನ ಫ್ರೆಂಡ್ಸ್. ಹಾಂ, ಕರೆಕ್ಟ್ ಮಾಡಿ ಬಂದ್ವಿ. ಹುಡ್ಕ ಬೆಳಿಗ್ಗೆ ಕರ್ಕೊಂಬಂದಿದ್ದಾಳೆ ಫ್ರೆಂಡ್ಸ್ ನಮ್ಮಮ್ಮ. ಊರಿಗೆ ಹೋಗಬೇಕು ಅಂತ ಬಸ್ಗೆ ಕಾಯ್ತಾ ಇದ್ದೀವಿ. ಬಸ್ ಬೇರೆ ಬರ್ತಾ ಇದೆ, ನೋಡೋಣ ಬಸ್ ಎಷ್ಟೊತ್ತಿಗೆ ಸಿಗುತ್ತೆ ಅಂತ. ಫೈನಲಿ ಬಸ್ ಬಂತು. ಬಸ್ ಇವತ್ತು ಫುಲ್ ರಶ್ ಇರುತ್ತೆ, ಸಂಡೇ ಬೇರೆ, ಊರಿಗೆ ಹೋಗೋರೆಲ್ಲ ಜಾಸ್ತಿ ಜನ ಇರ್ತಾರೆ ಅಂತೇಳಿ ಅಂದ್ಕೊಂಡಿದ್ದೆ. ಬಸ್ ಸಿಕ್ಕರೆ ಊರಿಗೆ ಹೋಗೋದು, ಇಲ್ಲ ಅಂದರೆ ವಾಪಸ್ ಮನೆಗೆ ಬರೋದು ಅಂತ ಪ್ಲ್ಯಾನ್ ಮಾಡ್ಕೊಂಡೆ ಹೋಗಿದ್ದು. ಆದರೆ ಬಸ್ಸು ಸಿಕ್ತು, ಸೀಟ್ ಸಿಕ್ಕಿತ್ತು. ಒಂದೊಂದು ಸತಿ ಊರಿಗೆ ಹೋಗುವಾಗ ಸೀಟೇ ಸಿಗೋದಿಲ್ಲ, ಹಂಗೆ ಹೋಗ್ತೀನಿ ನಿಂತ್ಕೊಂಡು. ಈ ಸತಿ ಸೀಟ್ ಸಿಕ್ತು, ಆರಾಮಾಗಿ ಕೂತ್ಕೊಂಡು ಹೊರಟಿದ್ದೀವಿ. ಊರಲ್ಲಿ ಸ್ವಲ್ಪ ಕೆಲಸ ಇರೋದ್ರಿಂದ ನಾನು ಅಮ್ಮ ಊರಿಗೆ ಹೋಗಬೇಕಾಗಿತ್ತು. ಇವತ್ತೆಲ್ಲ ಏನೇನು ಮಾಡ್ತೀನಿ, ಊರಿಗೆ ಹೋಗಬೇಕು, ಹೋಗಿ ವಾಪಸ್ ಮತ್ತೆ ರಿಟರ್ನ್ ಬರಬೇಕು. ಹಂಗಾಗಿ ಸ್ವಲ್ಪ ಬೇಗನೆ ಎದ್ದು ರೆಡಿಯಾಗಿ ಬೇಗನೆ ಹೊರಟಿದ್ದೀವಿ. ಯಾವ ಊರಿಗೆ ಹೋಗ್ತಾ ಇದ್ದೀವಿ ಅನ್ನೋದು ಕಮೆಂಟ್ ಮಾಡಿ, ಗೊತ್ತಿದ್ದರೆ ನಿಮಗೆ ತಿಳಿಸಿ ಅಂತ ಕೇಳ್ತಾ ಇದ್ದೀನಿ. ನಾವು ಹೋಗ್ತಾ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ಊರಿಗೆ ಹೋಗ್ತಾ ಇದ್ದೀನಿ ಅಂತಂದು ಹೇಳ್ಬಿಟ್ಟು. ಹೋಗುವಾಗ ನನ್ನ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು. ಅವರು ಹಳೆ ಕಂಪ್ನಿಯಲ್ಲಿ ಕೆಲಸ ಮಾಡುವಾಗ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೆ ನಾನು. ಅವ್ರು ಸಿಕ್ಕಿದ್ರು. ಹೋಗುವಾಗ ಮಾತಾಡ್ಕೊಳ್ತಾ ಹೋಗ್ತಾಯಿದ್ವಿ. ಹೋಗ್ತಾ ಮಾತಾಡ್ತಾ 1 ಅವರ್ ಆಗಿದ್ದೆ ಗೊತ್ತಾಗಿಲ್ಲ. ಅವ್ರು ಸ್ಟಾಪ್ ಬಂದಮೇಲೆ ಗೊತ್ತಾಯಿತು. 1 ಅವರ್ ಮಾತಾಡಿದ್ವಿ ನಾವು. ಎಲ್ಲರೂ ಹೇಗಿದ್ದಾರೆ ಏನು ಅಂತ ಎಲ್ಲ ಮಾತಾಡ್ತಾ 1 ಅವರ್ ಕಳೆದೋಗಿದ್ದೆ ಗೊತ್ತಾಗಿಲ್ಲ. ಅವ್ರೂ ಅವ್ರ ಊರಿಗೆ ಹೋಗ್ಬೇಕಂತ ಬಸ್ಸಲ್ಲಿ ಬಂದಿದ್ದರು. ಅವರು 1 ಅವರ್ ಆದಮೇಲೆ ಇಳ್ಕೊಂಡ್ರು. ನಾವು ಹೋಗೋ ರೂಟಿಂದನೇ ಅವ್ರು ಬೇರೆ ರೂಟ್ಗೆ ಹೋಗಬೇಕು. ಹಂಗಾಗಿ ಅವ್ರು ಇಳ್ಕೊಂಡ್ರು. ಅವ್ರ ಜೊತೆ ಮಾತಾಡಿ ತುಂಬ ದಿವಸಗಳಾಗಿತ್ತು. ತುಂಬ ದಿನಗಳಾದ್ಮೇಲೆ ಸಿಕ್ಕರೆ ಹಂಗೆ ಅಲ್ವಾ, ಭಾಳ ಮಾತಿರುತ್ತೆ, ಮಾತಾಡ್ತಾನೆ ಇರ್ತೀವಿ ನಾವು. ಹಾಗೆ ಅವರು ಇಳ್ದು ಹೋದ್ಮೇಲೆ ರೋಡ್ ಸೈಡಲ್ಲಿರೋ ಗಿಡಗಳೆಲ್ಲ ನೋಡ್ತಾ, ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದು. ರೋಡ್ ಸೈಡಲ್ಲಿ ಹಾಕಿರೋ ಗ್ರೀನಾಗಿ ಎಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ. ನೋಡೋದಕ್ಕೊಂದು ಖುಷಿ ಆಗ್ತಾಯಿತ್ತು. ಹಾಗೆ ಒಂದು ಸ್ವಲ್ಪ ಹೊತ್ತು ನಂಗೆ ನಿದ್ದೆ ಬಂತು. ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆದ್ಬಿಟ್ರೆ ಬೇಗ ಊರು ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡೆ. ಮತ್ತು ಯಾವುದೋ ನೆಕ್ಸ್ಟ್ ಟೋಲ್ ಬಂದಿದೆ, ಟ್ರಾಫಿಕ್ ಜಾಮು ಅಂತಂದು ಹೇಳ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆದಮೇಲೆ ಎದ್ದು ಒಂದು ಸ್ವಲ್ಪ ನೋಡ್ತಾಯಿದ್ದೆ ಆ ಕಡೆ ಈ ಕಡೆ. ಎಷ್ಟೊಂದು ಟ್ರಾಫಿಕ್ ಆಗಿತ್ತು ಅಂತಂದರೆ, ಸಂಡೇ ಬೇರೆ, ಫುಲ್ ಟ್ರಾಫಿಕ್ ಜಾಮ್ ಬೇರೆ. ಆದರೂ ಎಲ್ಲರೂ ಹೋಗಲೇಬೇಕಲ್ವ ಊರಿಗೆ, ಏನಾದರೂ ಕೆಲಸ ಇದೆ ಅಂತ ಆದಮೇಲೆ ಹೋಗಲೇಬೇಕು, ಕೆಲಸ ಮುಗಿಸ್ಕೊಂಡು ಬರಲೇಬೇಕು ವಾಪಸ್ಸು. ಟ್ರಾಫಿಕ್ ಇದ್ದರೆ ಏನು ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರೋದು ಸದ್ಯ. ಈ ವಾರ ಏನು ಟ್ರಾಫಿಕ್ ಅಷ್ಟೊಂದಿಲ್ಲ. ನನಗೆ ಖುಷಿ ಆಯಿತು, ಟ್ರಾಫಿಕ್ ಜಾಸ್ತಿ ಇಲ್ಲ, ಸೀಟ್ ಸಿಕ್ಕಿದೆ, ಬಸ್ ಆರಾಮಾಗಿದೆ ಅಂತ ಹೇಳ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಒಂದು ಸ್ವಲ್ಪ ನಿದ್ದೆ ಮಾಡ್ಕೊಂಡು, ಹಾಗೆ ಒಂದು 4 ಅವರ್ ಜರ್ನಿ ಇದೆ ನಮ್ಮ ಊರಿಗೆ. ಹಾಗಾಗಿ 4 ಅವರ್ ಹೆಂಗೆ ಕಳಿಬೇಕು ಅನ್ನೋದೇ ಟೆನ್ಷನ್ ಆಗಿತ್ತು. ಪರವಾಗಿಲ್ಲ, ಟೆನ್ಷನ್ ಏನಿಲ್ಲ, ಆರಾಮಾಗಿ ನಿದ್ದೆ ಮಾಡ್ಕೊಂಡೇ ಹೋದೆ. ಸೀಟ್ ಸಿಕ್ಕಿರೋದ್ರಿಂದ ನಿದ್ದೆ ಮಾಡೋದಕ್ಕೆ ಅನುಕೂಲ ಆಯಿತು. ಹಾಗೆ ಗಿಡ ಮರಗಳು, ಆ ಕಡೆ ಈ ಕಡೆ ಇರೋ ಬೆಟ್ಟ, ಒಂದು ಖುಷಿ ನೋಡೋದಕ್ಕೆ. ಎಲ್ಲ ಹಸಿರಾಗಿರುತ್ತೆ, ಮಳೆ ಬಂದಿರೋದ್ರಿಂದ ಎಲ್ಲ ಕಡೆನೂ ಹಸಿರಾಗೇ ಇರುತ್ತೆ. ಏನೋ ಒಂಥರ ಖುಷಿ. ನಮ್ಮೂರು, ನಾವು ಹುಟ್ಟಿ ಬೆಳೆದಿರೋ ಅಂಥ ಊರನ್ನ ನೋಡೋದಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲೇ ಇರೋದ್ರಿಂದ ಅಂದರೆ ಏನೋ ಮಿಸ್ ಮಾಡ್ಕೊತ ಇರ್ತೀವಿ. ಹಳ್ಳಿ ಕಡೆ ಇರಬೇಕಾಗಿತ್ತು, ಸಿಟಿಯಲ್ಲಿರೋದ್ರಿಂದ ಬೇಜಾರು. ಇಲ್ಲಿ ಯಾವಾಗಲೂ ಹೋಗೋದು ಬರೋದು, ಕೆಲಸ ಅದು ಇದು ಅನ್ನೋದೇ ಇರುತ್ತೆ. ಹಳ್ಳಿ ಕಡೆ ಆಗಲ್ಲ. ಒಂದು ರಿಲೇಷನ್ಶಿಪ್ಪು, ಬಾಂಡಿಂಗ್ ಇರುತ್ತೆ, ಸಂಬಂಧಗಳ ಬೆಲೆ ಗೊತ್ತಾಗುತ್ತೆ.
ಪರಿಸರ ಆಗಲಿ, ಅಲ್ಲಿನ ವಾತಾವರಣ, ಹಳ್ಳಿನ ಸೊಗಡೆ ಚೆನ್ನಾಗಿರುತ್ತೆ. ಅದನ್ನೆಲ್ಲ ನೆನೆಸ್ಕೊಂಡು ನಾವು ಚಿಕ್ಕ ಮಕ್ಕಳಿದ್ದಾಗ ಏನೇನು ಮಾಡ್ತಾಯಿದ್ವಿ, ಎಲ್ಲೆಲ್ಲಿ ಆಟ ಆಡ್ತಾಯಿದ್ವಿ, ಯಾವ ಊರು ಏನು, ನಾವು ಓದಿರೋ ಕಾಲೇಜಸ್ ಆಗಲಿ, ಸ್ಕೂಲ್ ಆಗಲಿ, ನಮ್ಮ ಚೈಲ್ಡ್ಹುಡ್ ಎಲ್ಲನೂ ನೆನಪು ಬರುತ್ತೆ. ಹಾಗೆಯೇ ಎಲ್ಲರೂ ಅಷ್ಟೇ ಹಳ್ಳಿಯನ್ನು ಎಲ್ಲ ತುಂಬ ಮಿಸ್ ಮಾಡ್ಕೊತಾರೆ. ಬೆಂಗಳೂರಲ್ಲಿರೋ ಅಂಥವರೆಲ್ಲನೂ ಬೆಂಗಳೂರು ಜೀವನನೇ ಅಷ್ಟು, ಬರಬೇಕು, ದುಡಿಬೇಕು, ತಿನ್ನಬೇಕು, ಇರಬೇಕು ಅನ್ನೋದಷ್ಟೇ ಆಗಿರುತ್ತೆ. ಹಾಗೆ ಮಾತಾಡ್ತಾ ಫೈನಲಿ ನಮ್ಮ ಊರು ಬಂತು. ಊರು ಅಂತೇಳಿದರೆ ಅಲ್ಲಿ ಬೋರ್ಡ್ ಹಾಕಿ ತೋರಿಸಿದಾರಲ್ಲ, ಅದು ಊರಲ್ಲ. ಅಂದರೆ ವೀಡಿಯೋ ಕ್ಯಾಪ್ಚರ್ ಮಾಡಬೇಕಾದ್ರೆ ಬಂದಿದೆ, ಅದು ನಮ್ಮ ಊರಲ್ಲ. ಅದು ಬಿಟ್ಟು ಇನ್ನು 2 hours ಇರುತ್ತೆ ನಮ್ಮ ಊರಿಗೆ ಬರಬೇಕು. ನಾವು ಊರಿನ ಬಂದಮೇಲೆ ಬಸ್ ಇಳಿದು ಇಲ್ಲೇ ತಿಂಡಿ ತಿಂದ್ಕೊಂಡ್ಬಿಟ್ಟು ಬಸ್ ಸ್ಟಾಪಲ್ಲಿ ಒಂದು ಸ್ವಲ್ಪ, ಇವತ್ತು ಸಂಡೇ ಅಲ್ವಾ, ಸಂಡೇ ಅಂದರೆ ನಮ್ಮ ಊರಲ್ಲಿ ಸಂತೆ ಮಾಡ್ತಾರೆ. ಸಂತೆ ಎಲ್ಲ ಹಳ್ಳಿಯಿಂದ ತರಕಾರಿಗಳೆಲ್ಲ ತೊಗೊಂಬಂದು ಮಾರ್ತಾಯಿರ್ತಾರೆ. ತುಂಬ ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಇಲ್ಲೇ ಬಸ್ ಸ್ಟಾಪಲ್ಲೇ ಒಂದು ಹೋಟ್ಲಿದೆ, ಆ ಹೋಟ್ಲಲ್ಲೇ ನಾವು ತಿಂಡಿ ತಿಂದ್ಕೊಳ್ಳೋಣ ಅಂತೇಳಿ ನಾನು ಅಮ್ಮ ಕೂತ್ಕೊಂಡಿದ್ದೀವಿ. ಅಮ್ಮಂಗೆ ಏನು ಬೇಕು ಹೇಳು ಅಂತೇಳಿ ಹೇಳ್ತಾಯಿದ್ದೆ. ನಾನು ಏನು ಬೇಕು ಅಂತಂದು ಯೋಚನೆ ಮಾಡ್ತಾಯಿದ್ದೆ. ಅಲ್ಲಿ ಏನಿದೆ ಫಸ್ಟ್ ಕೇಳೋಣ, ಆಮೇಲೆ ತಿಂಡಿ ತಿನ್ನೋಣ ಅಂತಂದೇಳಿ ಯೋಚನೆ ಮಾಡಿದೆ. ಪಲಾವ್ ತಿಂತಾಯಿದ್ವಿ, ಮೆತ್ತೀನಿ ಎಲ್ಲ ನಮ್ಮ ಅಮ್ಮನಿಗೆ ಆಮೇಲೆ ಅವ್ರು ಬಂದರು, ವೆಯ್ಟರ್ ಬಂದರು. ಆಮೇಲೆ ಅಮ್ಮಂಗೆ ದೋಸೆ ಬೇಕು ಅಂತ ಹೇಳಿ ದೋಸೆ ಆರ್ಡ್ರ್ ಮಾಡಿ ನನಗೆ ಪಲಾವ್ ತಗೊಂಡೆ. ನನಗೆ ಬೇಗ ಪಲಾವ್ ತೊಗೊಂಬಂದು ಕೊಟ್ಟರು, ನಾನು ತಿಂತಾಯಿದ್ದೀನಿ. ಅಮ್ಮಂಗೆ ನೆಕ್ಸ್ಟ್ ತಂದು ಕೊಟ್ಟರು, ಅಮ್ಮ ದೋಸೆ ತಿಂತಾಯಿದ್ದಾರೆ. ಅಲ್ಲಿಂದ ಟಿಫನ್ ಮುಗಿಸ್ಕೊಂಡು ಸಂತೆ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ, ಹೆಂಗಿದ್ರು ಬಂದಿದ್ದೀವಿ ಎಲ್ಲ ಅಂತ ಹೇಳ್ಬಿಟ್ಟು ಸಂತೆ ತಗೊಳ್ಳೋಣ. ನಮ್ಮೂರಲ್ಲಿ ಕಮ್ಮಿ ಇರುತ್ತೆ, ಬೆಂಗಳೂರಲ್ಲಿ ಸಿಕ್ಕಾಬಟ್ಟೆ ರೇಟು. ಆದರೆ ನಮ್ಮೂರ ಕಡೆ ಹಳ್ಳಿಯಿಂದ ಎಲ್ಲ ಫ್ರೆಶ್ಶಾಗಿ ಬೆಳೆದು ತೊಗೊಂಬಂದು ಆಗ್ತಾನೆ ಮಾರ್ತಾಯಿರ್ತಾರೆ. ಹಾಗಾಗಿ ಅಲ್ಲಿ ತರಕಾರಿ ತಗೊಂಡು ಆಮೇಲೆ ಮಿಕ್ಕಿರೋ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀವಿ. ಟೋಟಲ್ ಒಂದು ದೋಸೆ ಪಲಾವ್ ತಿಂದಿರೋದಕ್ಕೆ 212 ರೂಪಾಯಿ ಆಗಿದೆ. ಕಡ್ದು ನೋಡಿದ್ರೆ ಖಾರ ಇರ್ತೈತೆ. ಸಾಕು, ಒಂದು ಬೇಡ, ಒಂದು ಸಾಕು. ನೋಡ್ತಾ ಇದ್ದೀರಲ್ಲ ನಮ್ಮೂರಿನ ತರಕಾರಿ ಎಷ್ಟು ಫ್ರೆಶ್ ಆಗಿದೆ, ಚೆನ್ನಾಗೂ ಇರುತ್ತೆ. ಅಲ್ಲಿನ ತರಕಾರಿಗಳು ತೋಟದಲ್ಲಿ ಬೆಳೆಯೋದ್ರಿಂದ ಅಲ್ಲಿ ಚೆನ್ನಾಗೇ ಇರುತ್ತೆ. ನಮಗೇನು ಬೇಕೋ ಅದನ್ನೆಲ್ಲ ತೊಗೊಂಡಿದ್ದಾಯಿತು. ತರಕಾರಿ ಎಲ್ಲ ತೊಗೊಂಡಿದ್ದಾಯಿತು. ಫೈನಲಿ ಆಟೋದಲ್ಲಿ ಕೂತ್ಕೊಂಡಿದ್ದೀವಿ. ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಇದು ಬಂದುಬಿಟ್ಟು ನಾನು ಓದಿರೋ ಅಂಥ ಕಾಲೇಜು. ನೋಡಿ, ಇದು ನಮ್ಮ ಕಾಲೇಜು, ನಾನು ಓದಿರೋ ಅಂಥ ಕಾಲೇಜು. ಚೆನ್ನಾಗಿದೆ ಅಲ್ವಾ? ಭಾಳ ದಿನ ಆದಮೇಲೆ ನೋಡಿದರೆ ಹಂಗೇ. ಇದು ಬಂದುಬಿಟ್ಟು ಇದು ವಾಲ್ಮೀಕಿ ಸರ್ಕಲ್ ಅಂತ ಹೇಳಿ ಕರೀತಾರೆ. ಇದರಿಂದ ಮುಂದೆಗಡೆ ಬಂದರೆ ಇಲ್ಲಿ ನಾನೆಲ್ಲ ಅಡ್ಡಾಡ್ತಾ ಇರೋದು ಎಲ್ಲ ನೆನಪು ಬರುತ್ತೆ. ಇದು ಬಂದುಬಿಟ್ಟು ಟೆಂಪಲ್ ಇದೆ. ಟೆಂಪಲ್ಲು ಅಂತಂದರೆ ಇದು ಬೆಸ್ಕಾಮ್ ಒಳಗಡೆ ಒಂದು ಟೆಂಪಲ್ ಅರೇಂಜ್ ಮಾಡಿ ಹೊಸದಾಗಿ ಕಟ್ಟಿರೋ ಅಂಥದ್ದು. ಅದ್ರ ಪಕ್ಕದಲ್ಲೇ ಇದು ಗ್ರೌಂಡು. ಇದು ನಮ್ಮ ಊರಿಗೇನೆ ಸೆಂಟ್ರ್ ಆಫ್ ಗ್ರೌಂಡ್ ಅಂತ ಹೇಳಿ ಎಲ್ಲ ಫಂಕ್ಷನ್ಸ್ ಇಲ್ಲೇ ನಡೆಯೋದು. ಅದರಲ್ಲಿ ಗಣೇಶನ ಕುಂಡ್ರಿಸ್ಬೇಕಲ್ವ, ಗಣೇಶ ಬರ್ತಾ ಇದೆಯಲ್ವ, ಹಂಗಾಗಿ ಅದಕ್ಕೆ ಸೆಟ್ಟೆಲ್ಲ ಅರೇಂಜ್ ಮಾಡಿದ್ದಾರೆ. ಇದು ಫೀಲ್ಡ್ ಹೆಸರು ಬಂದುಬಿಟ್ಟು ಬಿಸಿನೀರು ಮುದ್ದಪ್ಪ ಹೈಸ್ಕೂಲ್ ಫೀಲ್ಡ್ ಅಂತ ಹೇಳಿ ಕರೀತಾರೆ. ಇದು ಬಂದುಬಿಟ್ಟು ಸ್ಕೂಲ್ ಅದು ಅದಾದಮೇಲೆ ನಮ್ಮದು ಗ್ರೌಂಡ್ ದೊಡ್ಡದಿದೆ. ಆದಮೇಲೆ ನಮ್ಮದು ನಾನು ಓದಿರೋ ಅಂಥ ಹೈಸ್ಕೂಲ್ ಬರುತ್ತೆ. ಇದು ಹೈಸ್ಕೂಲ್ ಅಂದರೆ ಲೇಡೀಸ್ ಎಲ್ಲನೂ ಲೇಡೀಸ್ ಇದ್ದಿದ್ದು, ಕೋ ಎಜುಕೇಷನ್ ಇರಲಿಲ್ಲ. ನಾನು ಓದಿರೋದೆಲ್ಲನೂ ಬರೀ ಗರ್ಲ್ಸ್ ಹೈಸ್ಕೂಲಲ್ಲೇ ಓದಿರೋದು. ಅದು ಹೈಸ್ಕೂಲ್ ಆದಮೇಲೆ ಮಿಡ್ಲಿ ಸ್ಕೂಲ್ ಬರುತ್ತೆ. ಅದ್ರ ಪಕ್ಕದಲ್ಲೇ ಹೈಸ್ಕೂಲ್ ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇದೆ. ಇದು ನೋಡಿ ನಮ್ಮೂರಿನ ವಿಧಾನಸೌಧ, ಮಿನಿ ವಿಧಾನಸೌಧ ಅಂದರೆ ತಾಲೂಕು ಆಫೀಸು ವಿಧಾನಸೌಧ ಥರನೇ ಕಟ್ಟಿದ್ದಾರೆ. ಅದ್ರ ಮುಂದೆಗಡೆ ಎಲ್ಲ ಗಣೇಶನ ಹಬ್ಬ ಬರ್ತಾ ಇರೋದ್ರಿಂದ ಗಣೇಶನ ಮೂರ್ತಿಗಳೆಲ್ಲನೂ ಇಟ್ಕೊಂಡಿದ್ದಾರೆ. ಇದು ನೋಡಿ ನಾನು ಓದಿರೋಂಥ ಮಿಡ್ಲಿ ಸ್ಕೂಲು. ಮೊದಲೆಲ್ಲನೂ ಗಿಡಗಳು ಜಾಸ್ತಿ ಇರಲಿಲ್ಲ, ಇವಾಗೆಲ್ಲ ಮರಗಳೆಲ್ಲ ಬೆಳೆಸಿದ್ದಾರೆ. ಇದು ನಮ್ಮ ಊರಿನ ಸರ್ಕಲ್ ಅಂದರೆ ಮೈನ್ ಸರ್ಕಲ್ಲು. ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಪ್ರೈವೇಟ್ ಬಸ್ ಬಂದರೆ ಎಲ್ಲರೂ ಪ್ರೈವೇಟ್ ಬಸ್ಸಿಗೆ ಹೋಗೋರು ಇಲ್ಲಿ ಬಂದೆಲ್ಲನೂ ಹತ್ಕೊತಾರೆ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಂದರೆ ಇನ್ನೂ ಹೋಗ್ತಾ ಮುಂದೆ ಇದೆ. ನಮ್ಮ ಊರಿಗೆ ಬಂದುಬಿಟ್ರೆ ವಿಡಿಯೋ ಆದರೂ ಇದ್ದರೆ ನೋಡ್ತಾ ಇದ್ದರೆ ಯಾವಾಗೂ ಊರಲ್ಲೇ ಇದ್ದೀವಿ ಅಂತ ಅನಿಸುತ್ತೆ. ಇದು ನಮ್ಮ ಊರಿನ ಗೌರ್ಮೆಂಟ್ ಹಾಸ್ಪಿಟಲ್ ಇದು.
ನೋಡಿ ಗೌರ್ಮೆಂಟ್ ಹಾಸ್ಪಿಟಲ್ಲು ಎಲ್ಲ ಹೊಸ್ದಾಗಿ ಅರೇಂಜ್ ಆಗಿದೆ. ನಾವಿದ್ದಾಗ ಇಷ್ಟೊಂದೇನು ಚೆನ್ನಾಗಿಲ್ಲ ಅಂದರೆ ಆವಾಗ ಒಂಥರ ಚೆನ್ನಾಗಿತ್ತು. ಆವಾಗಿಂದು ನಾವು ಚಿಕ್ಕವರಿದ್ದಾಗ ಅದು ಒಂಥರ ಚೆನ್ನಾಗಿತ್ತು. ಇವಾಗ ಒಂಥರ ಎಲ್ಲ ಬದಲಾಗಿದೆ. ಇವಾಗೆ ಒಂಥರ ಎಲ್ಲ ಹೈಟೆಕ್ ಸಿಟಿ ಥರ ಅಂತ ಹೇಳಿ ನಮ್ಮೂರನ್ನ ಬಂದ್ಬಿಟ್ಟು ಸೆಕೆಂಡ್ ಬಾಂಬೆ, ಮಿನಿ ಬಾಂಬೆ ಅಂತಂದು ಹೇಳಿ ಕರೀತಾರೆ. ನೋಡಿ ಮಿನಿ ಬಾಂಬೆ, ಸೆಕೆಂಡ್ ಬಾಂಬೆ ಅನ್ನೋದ್ರಲ್ಲೇ ನಿಮಗೆ ಆನ್ಸರ್ ಇರುತ್ತೆ ನಾವು ಯಾವ ಊರಿಗೆ ಹೋಗಿದ್ವಿ ಅಂತಂದು ಹೇಳ್ಬಿಟ್ಟು. ಇದು ಬಂದು ಸುಧಾಕರ್ ಅವರು ಆಫೀಸ್ ಅಂತಂದೇಳಿ ಕರೀತಾರೆ. ನಮ್ಮೂರಲ್ಲೇ ಇರೋದು ಅವ್ರ ಆಫೀಸು. ಏನಾದರೂ ಕೆಲಸ ಇದ್ದರೆ ಸುಧಾಕರ್ ಅವ್ರು ಬರ್ತಾರೆ, ಹಿರಿಯೂರಲ್ಲಿದ್ದಾರಲ್ವ ಅವರು, ಹಂಗಾಗಿ ಅವರು ಅಲ್ಲಿ ಬರ್ತಾರೆ ಅಂತಂದು ಹೇಳ್ಬಿಟ್ಟು. ಇದು ಬಂದು ಫಿಲಿಮ್ ಥಿಯೇಟರು. ಅದು ಇವಾಗ ಕ್ಲೋಸ್ ಮಾಡಿದ್ದಾರೆ. ರೀಸೆಂಟಾಗಿ ನಮಗೂ ಗೊತ್ತಿರೋ ಥರನೇ ಓಪನ್ ಮಾಡಿದ್ದು, ಆದ್ರೂ ಅಷ್ಟು ಜಾಸ್ತಿ ದಿವಸ ಏನಿರಲಿಲ್ಲ, ಬೇಗನೆ ಕ್ಲೋಸ್ ಮಾಡಿದ್ದಾರೆ. ಅದು ಕಾರಣಾಂತರಗಳಿಂದ ಏನೋ ಪ್ರಾಬ್ಲಮ್ಸ್ ಕೋರ್ಟಲ್ಲಿ ನಡೀತಾ ಇದೆ, ಹಂಗಾಗಿ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಇನ್ನೇನು ಊರಲ್ಲಿ ಹೋಗಿರೋ ಕೆಲಸ ಎಲ್ಲ ಮುಗೀತು. ಮತ್ತು ಬಸ್ಸಲ್ಲಿ ಪಿಕಪ್ ಆಗಿ ಬಸ್ ಹತ್ಕೊಂಡು ಮತ್ತೆ ಬ್ಯಾಕ್ ಟು ಬೆಂಗಳೂರು ಅನ್ನೋ ಥರ ಆಗಿದೆ. ಆ ಥರ ಬೆಂಗಳೂರಿಗೆ ಬರೋ ಬಸ್ ಹತ್ತಿದಾಗ ನಮ್ಮೂರನ್ನ ನಾವು ತುಂಬ ಮಿಸ್ ಮಾಡ್ಕೊತೀವಿ ಅಂತ ಬೇಜಾರಾಗುತ್ತೆ. ಇಲ್ಲಿ ಈ ಸೈಡಲ್ಲೆಲ್ಲ ಕಾಣಿಸ್ತಾ ಇರೋವಂಥದ್ದೆಲ್ಲ ಆಯಿಲ್ ಫ್ಯಾಕ್ಟ್ರೀಸು, ರೈಸ್ ಮಿಲ್ಲು ಎಲ್ಲ ಇದೆ. ನಮ್ಮೂರೇನು ಹಳ್ಳಿ ಏನಲ್ಲ, ಆದರೂ ಸಿಟಿ ಥರನೇ ಚೆನ್ನಾಗಿದೆ, ಖುಷಿಯಾಗುತ್ತೆ. ನಮ್ಮೂರನ್ನ ನಾನು ತುಂಬ ಮಿಸ್ ಮಾಡ್ಕೊತೀನಿ. ಪ್ರತಿ ಸರಿ ನಾನು ಕಾಲೇಜು ಮತ್ತು ಕೆಲಸ ಬೆಂಗಳೂರು ಅಂತ ಬಂದಂಗೆಲ್ಲ ಅಲ್ಲಿ ಬೆಂಗಳೂರು ಬಸ್ ಹತ್ತಿದಾಗ ನಂಗೆ ಅಳು ಬರುತ್ತೆ. ಬಸ್ ತುಂಬ ನಾನು ಹತ್ಕೊಂಬಂದಿರೋದು ಉಂಟು. ಅವಾಗೆಲ್ಲನೂ ತುಂಬ ಮಿಸ್ ಮಾಡ್ಕೊಂಡು ಅಳ್ತಾಯಿದ್ದೆ ನಾನು ನಮ್ಮ ಅಪ್ಪ ಅಮ್ಮನ. ಅವಾಗೆಲ್ಲ ಬಿಟ್ಟು ಬರಬೇಕಾದ್ರೆ, ಬೆಂಗಳೂರಿಗೆ ಬರಬೇಕಾದ್ರೆ ತುಂಬ ಅಳ್ತಾಯಿದ್ದೆ. ಅವ್ರ ಎದುರುಗೆ ಅಳ್ಳಿಲ್ಲ ಅಂದರೆ ಬಸ್ಸು ಸ್ಟಾರ್ಟ್ ಆದಮೇಲಂತೂ ಸ್ವಲ್ಪ ಮೂವ್ ಆಗಿ ಅವರೇನಾದರೂ ಕಣ್ಮರೆ ಆಗಿಬಿಟ್ರೆ ಸಾಕು, ಅವಾಗ ಎಷ್ಟು ಅಳು ಬರೋದು ಅಂದರೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ನಮ್ಮಮ್ಮ ನನ್ನ ಮಗನಿಗೆ ಅಂತೇಳಿ ಪ್ರತಿಯೊಂದೂ ನಾವು ಊರಿಗೆ ಹೋದರೆ ಅಲ್ಲೇ ಪರ್ಚೇಸ್ ಮಾಡೋದು ಜಾಸ್ತಿ. ನಾವಿರೋ ಜಾಗದಲ್ಲಿ ತುಂಬ ರೇಟ್ ಜಾಸ್ತಿ ಇರುತ್ತೆ, ನಮ್ಗೆ ಸೆಟ್ ಆಗೋಲ್ಲ. ಯಾಕಂದರೆ ಊರಿಂದಲ್ಲಿ ನಾವು ಬಂದಿರೋದು, ಹಂಗಾಗಿ ಊರಲ್ಲಿ ಏನೇ ತಂದರೂ ನಮಗೆ ಖುಷಿ ಆಗುತ್ತೆ. ನಮ್ಮಮ್ಮ ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಇಲ್ಲಿ ನನ್ನ ಮಗನಿಗೆ ಅಂತ ಹೇಳಿ ಟೀ ಶರ್ಟ್ ತೊಗೊಂಡಿದ್ರು, ಅದು ಆಗ್ತಾಯಿರಲಿಲ್ಲ. ಹಂಗಾಗಿ ಎಕ್ಸ್ಚೇಂಜ್ ಮಾಡಿರೋದಕ್ಕೆ ಅದು ಚೆನ್ನಾಗಿ ಕಾಣಿಸುತ್ತೆ, ಕಲರು ಚೆನ್ನಾಗಿದೆ ಅಂತೇಳಿ, ಆಗುತ್ತೋ ಇಲ್ಲ ಅಂತೇಳಿ ಮತ್ತೆ ಚೆಕ್ ಮಾಡ್ತಿದ್ದಾರೆ. ನಮ್ಮಮ್ಮಂಗೆ ಆವಾಗಲೇ ಚೆಕ್ ಮಾಡಬೇಕು, ನಾನು ಮನೆಗೆ ಹೋದ್ಮೇಲೆ ಚೆಕ್ ಮಾಡಿದರೆ ಆಯಿತು ಅಂತಂದು ಹೇಳ್ತಾ ಇದ್ದೀನಿ. ಆದರೆ ಸೈಜ್ ಇನ್ನೊಂದ್ಸತಿ ನೆನ್ಪಿಟ್ಕೊಂಡು ಹೇಳು, ನಾನು ಹೋಗಿ ತಗೊಂಬರ್ತೀನಿ ಅಂತಂದೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಸೆಂಟ್ರಲ್ಲಿ ಬಂದು ಊಟಕ್ಕೆ ನಿಲ್ಲಿಸಿದ್ರು, ಆವಾಗ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ನೋಡ್ತಾ ಇದ್ದೀನಿ. ನನಗೆ ವೀಡಿಯೋ ಮಾಡೋದಕ್ಕೆ ಒಂಥರ ಸಂಕೋಚ, ಮಾತಾಡೋದು ಹೊಸ್ದಾಗಲ್ವ, ಹಾಗಾಗಿ ಭಯ ಒಂದು ಸ್ವಲ್ಪ ಮಾತಾಡೋದಕ್ಕೆ ಅಂತಂದು ಹೇಳ್ಬಿಟ್ಟು. ನಮ್ಮಮ್ಮ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಬರೀ ಅದನ್ನೇ ಆಯಿತು ಬಸ್ಸಿಂದೇ ವೀಡಿಯೋ ಮಾಡ್ಕೊಂಡಿದ್ಯಾ, ನೀನು ಏನು ವೀಡಿಯೋ ಮಾಡ್ತೀಯಾ ಏನು ಅಂತಂದೇನು ಹೇಳ್ತಾ ಇದ್ದಾರೆ. ಫೈನಲಿ ಬ್ಯಾಕ್ ಟು ಬೆಂಗಳೂರು ಅಂತ ಬೆಂಗಳೂರು ಕಡೆಗೆ ಪ್ರಯಾಣ ಮತ್ತೆ ಮುಂದುವರಿಯಿತು. ಹಾಗೆ ಮಾತಾಡ್ತಾ ಬಂದ್ವಿ. ಬೇಜಾರಾಗ್ತಾಯಿತ್ತು. ನನ್ನ ಊರನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಬಂದು ಇಳಿದಿದ್ದಾಯಿತು, ಮನೆಗೆ ಬಂದಿದ್ದಾಯಿತು, ಮತ್ತು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾಯಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸ್ದಾಗಿ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.